ಅದರಿಂದ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ಐ ಆಮ್ ಸಾರಿ. ಅದು ಸುಮ್ಮನೆ ಜೋಕ್ ಮಾಡಿದ್ದು. ಇಲ್ಲಿ ಬೆಂಕಿ ಬಂತು ನೋಡಿದೇನ? ಇಲ್ಲ ವಿಡಿಯೋದಾಗ ಬಂದೈತೆ ತಡಿ ತೋರಿಸ್ತೀನಿ. ಈಗ 5 ಮುಗಿದು 6 ಸ್ಟಾರ್ಟ್ ಆಗೈತೆ. 5 ತಿಂಗಳು ಮುಗಿದು 6ನೇ ತಿಂಗಳು ಸ್ಟಾರ್ಟ್ ಆಗೈತಿ. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಆ ಯೂಟ್ಯೂಬ್ ಚಾನಲ್. ಇವತ್ತು ಮುಂಜಾನೆ ನಾವು ಎಲ್ಲ ತರಕಾರಿನ ಹಾಕಿ ಮಸ್ತ್ ಪಲಾವ್ ಮಾಡಂದನ. ಅದಕ್ಕೆ ಎಲ್ಲ ತರಕಾರಿ ಕಟ್ ಮಾಡಕ್ಕೆ ಇವನಿಗೆ ಕೊಟ್ಟೀನಿ. ನೋಡಿ ಇಷ್ಟೆಲ್ಲ ತರಕಾರಿ. ಇದೇನಿದು? ಬಟಾಣಿ, ಬೀನ್ಸು, ಉಳ್ಳಾಗಡ್ಡಿ, ಟಮಾಟಿ, ಬಟಾಟಿ, ಇದೇನು ಇದು ಬೀಟ್ರೂಟು, ಗಜ್ಜರಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಸ್ತ್ ಪಲಾವ್ ಮಾಡ್ಕೊಡ್ತೀನಿ ಇವತ್ತು. ಮೆಣಸಿನ್ಕಾಯಿ ಭಾಳ ನೋಡ, ಎಷ್ಟು ಬೇಕು ಅಷ್ಟೇ ಹಾಕು. ಕಟ್ ಮಾಡಿ ಪಟ ನೀ ಕಟ್ ಮಾಡ್ಲೇ ಇಲ್ಲ, ಸ್ವಲ್ಪ ಕೆಲಸ ಮಾಡ್ಕೊತೀನಿ. ಮಸ್ತ್ ಪಲಾವ್ ಮಾಡ್ಕೊಡ್ತೀನಿ, ತಿನ್ನತ್ತಿ. ಎಲ್ಲ ಕೊಯ್ದು ಕೊಟ್ಬಿಟ್ಟಿನಿ, ಎಲ್ಲ ಕಟ್. ಇಷ್ಟೊಂದು ಹಾಕೋದು ಇದೆ ಫಸ್ಟ್ ಅನ್ಸುತ್ತೆ. ನಾವು ಇದ್ರೊಳಗೆ ಯಾವ್ದಾರು ಮಿಸ್ ಮಾಡ್ತಿದ್ವಿ, ಬಟ್ ಈ ಸಲ ಯಾವುದೂ ಮಿಸ್ ಮಾಡಿಲ್ಲ. ಬೀನ್ಸು, ಬಟಾಟಿ, ಸಾರಿ ಇದೇನು ಕಾಣ್ತಾವಲ್ಲ ಅದು ನೋಡ್ರಿ, ಎಲ್ಲ ಹೇಳಕ್ಕೆ ಬರಲ್ಲ ಬಟಾಟಿಯಿಂದ. ನಮ್ಮ ಪ್ಯೂರ್ ವೆಜ್ ಇದ್ದವ್ರು ನೋಡಿದ್ರೆ ಭಾರಿ ಖುಷಿ ಪಡ್ತಾರೆ. ಓ ಈ ಥರ ತಿನ್ರಿ, ಈ ಥರ ಇರ್ರಿ ಅಂತ ಭಾರಿ ಖುಷಿ ಆಗ್ತದೆ. ಅವ್ರ ಸಂಬಂಧ ಅಂತೇಳಿ ಒಂದು ಪ್ಯೂರ್ ವೆಜ್ ನಾಷ್ಟ ನೋಡ್ರಿ. ರಕ್ತ ಸುರಿಸಿ ಕೊಯ್ದಿನಿ. ಎದ್ರ ರಕ್ತ ಇದು? ತರಕಾರಿ ರಕ್ತ. ಇದನ್ನು ಒಂದು ಲೆಕ್ಕಕ್ಕೆ ಹಿಂಸೆನೇ ಆತಲ್ಲ, ಅದ್ರಾಗ ರಕ್ತ ಬಂತು, ಕೆಂಪು ಬಂದು ಅಲ್ಸಂತ. ಐ ಆಮ್ ರೈಟ್. ರೆಸಿಪಿ ತೋರಿಸ್ರಿ ಅಂತಂತೀರಿ, ಬಟ್ ರೆಸಿಪಿ ತೋರ್ಸಕ್ಕೆ ಏನು ಇಲ್ಲ ಇದ್ರಾಗ. ಇವೇನೇನೋದಲ್ಲ ಎಲ್ಲ ಕುಕ್ಕರ್ನ ಹಾಕೋದೈತಿ, ಅಕ್ಕಿ ಹಾಕೋದೈತಿ, ನೀರು ಹಾಕೋದೈತಿ. 2-3 ಸೀಟಿ, 2 ಸೀಟಿ ಹೊಡ್ಕೋದೈತಿ, ಕಲರ್ ರೆಡಿ ಆಗುತ್ತೆ. ಅವೆಲ್ಲ ಹಾಕಿ ಸ್ವಲ್ಪ ಲವಂಗ, ಮೆಣಸು, ಮಸಾಲೆ ಹಾಕಿ ಕಲರ್. ಅದು ಪಲಾವ್ ಎಲ್ಲರಿಗೂ ಬರುದಾ, ಅದಕ್ಕಂತೇಳಿ ರೆಸಿಪಿ ತೋರ್ಸಾಗುತ್ತಿಲ್ಲ. ವಾ 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 ರೆಡಿ ಆಯ್ತು ನೋಡ್ರಿ ನಮ್ಮ ಪಲಾವ್. ಈಗ ಗಮ್ಮನ ಗೊತ್ತೈತಲ್ಲ ಸರಿ. ಇದ್ರಾಗ ಇನ್ನೊಂದು ಎಲ್ಲ ಥರದ ತರಕಾರಿಗಳು ನೋಡಾಕಿದ್ರ ಇದು ರಿಯಲ್ ಪಲಾವ್. ಈ ಥರ ತಿಂದ್ರೆ ಹೆಲ್ತಿಗೆ ಒಳ್ಳೇದು. ಬರ್ರಿ ಎಲ್ಲರೂ ಫಸ್ಟ್ ಕ್ಲಾಸ್ ನಾಷ್ಟ ಮಾಡೋಣ. ಇವತ್ತು ವೆಜಿಟೇರಿಯನ್ಸು ಬಂದುಬಿಡ್ರಿ. ಪ್ರತಿ ಸಲ ನಾನ್ ವೆಜ್ ಮಾಡೋದಕ್ಕೆ ಕರಿತಿದ್ದೆ, ಈ ಸಲ ವೆಜಿಟೇರಿಯನ್ಸ್ ಆಲ್ರೌಂಡ್ರಿ ಎಲ್ಲರೂ ಬಂದುಬಿಡ್ರಿ ನಾಷ್ಟ ಮಾಡೋಣ. ಟೇಸ್ಟ್ ನೋಡ್ತೀನಿ ತಡಿ ಹೆಂಗೆ ಮಾಡಿ ಅಂತ. ಚಲೋ ಆಗೈತಿ. ಕೊತ್ತಂಬರಿ ಹಾಕ್ಬೇಕಾಯ್ತೇನೆ ಸ್ವಲ್ಪ, ಕೊತ್ತಂಬರಿ ಪುದೀನ ಅದು ಅಡ್ಡಿಲ್ಲ. ದಿನ ಹಿಂಗೆ ಮಾಡಿಕೊಡು ಬೇಸರ ಆಗಲ್ಲ ನೋಡು. ದಿನ ತಿಂತೀನಿ ಪಲಾವ್ ಅಂದ್ರೆ ನನಗೆ ಹಂಚಿಗೆ ಬರ್ತಿತ್ತು. ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ಅಷ್ಟೇ ಇದು ಮಾಡಿಬಿಡ್ತಿಲ್ಲ, ಒಗ್ಗರಣೆ ಅನ್ನೋದಕ್ಕೆ ಬೈತಿದ್ದೆ. ಬಟ್ ಈ ಥರ ಮಾಡು. ಎಣ್ಣೆ ಎಷ್ಟು ಇದು? ಎಣ್ಣೆ ಎಷ್ಟ ನೀ ಮಾಡಕ್ಕೆ ನೋಡ್ಬೇಕಾಗಿತ್ತು, ಎಣ್ಣೆನೇ ಇದ್ದಿದ್ದಿಲ್ಲ ಅದ್ರೊಳಗೆ. ನೋಡಿಲಿ ಇಷ್ಟು ಎಣ್ಣೆ ತಿಂದ್ರೆ ಹೆಂಗೆ ಇವನ. ನನಗೆ ಎಣ್ಣೆ ಜಾಸ್ತಿ ಇದ್ರೆ ತಿನ್ನೋಕೆ ಗಂಜಿಗೆ ಬರ್ತೈತೆ. ನಾನು ಕೊಲೆಸ್ಟ್ರಾಲ್ ಆಗ್ಬಿಡ್ತೀನಿ ಗಂಜಿಗೆ. ಅದ್ರಾಗ ನಾವು ವರ್ಕೌಟ್ ಮಾಡಲ್ಲ, ಜಿಮ್ ಮಾಡಲ್ಲ ಏನಿಲ್ಲ, ಸುಮ್ಮನೆ ನಾರ್ಮಲ್ ಜೀವನ ಮಾಡೋರು ನಾವು. ನಮಗೆ ಜಲ್ದಿ ಜಮಾ ಆಗುತ್ತೆ ಕೊಲೆಸ್ಟ್ರಾಲ್ ಇಷ್ಟು ತಿಂದ್ರೆ. ನೋಡಿ ಹಾಕಿ ನೆಕ್ಸ್ಟ್ ಟೈಮ್ ಹಚ್ಚು ಇನ್ನೊಂದು ಸಲ ಹಚ್ಚು. ಹಿಂಗೆ ಯಾಕೆ ಒಂದು ಸೌಂಡ್ ಅದು? ಇದು ಬಕೆಟ್ ಟಚ್ ಮಾಡಿರ್ತೀವಲ್ಲ, ಬಕೆಟ್ ಚುರು ಅಂತ. ಏಯ್ ಎಷ್ಟೋ ಸಲ ಇಡ್ತೀವಿ ಹಿಂಗೆ ಹಚ್ಚು ಹೊಡಿ. ಸರಿ ಹೊಡಿತೀನಿ ಒಂದ್ಸಲ. ಕರ್ಕ್ ಮಾಡ್ತಲ್ಲ ಏನು ಶಾರ್ಟ್ ಸರ್ಕ್ಯೂಟ್ ಆಗೈತೆ. ಈ ಸೆಂಟ್ರ್ ಇನ್ನ ಕಟ್ಟಿಗೆ ಇಟ್ಬಿಟ್ಟು ಇಲ್ಲಿ ಏನಾಗೈತೆ ಅದ್ರೊಳಗೆ? ಇಲ್ಲ ಬಕೆಟಿಗೆ ಟಚ್ ಆಗುತ್ತೆ ಹಂಗೆ. ಇನ್ನೊಂದ್ಸಲ ಹೊಡಿ ನೋಡು ಬಟನ್. ತಡಿ ಇನ್ನೊಂದ್ಸಲ ನೋಡಿ ಸೌಂಡ್ ನೋಡ್ರಿ ಹೆಂಗೆ ಬರುತ್ತೆ. ಬರಲಿಲ್ಲ ಈ ಸಲ. ಭಾಳ ಎಚ್ಚರಿಕೆಲಿ ಇರಬೇಕು ಕಾಯಿಲ್ ಯೂಸ್ ಮಾಡೋರು. ಯಾವ ಥರ ಸ್ಪಾರ್ಕ್ ಆತಂದ್ರೆ ಅದು ಹೆಂಗೆ ಮಾಡೋ ಮೇಲೆ ಬಂದ್ಬಿಡು ಮೇಲೆ. ಹಾಂ ಕಟ್ಟಿಗೆ ಹಾಕಿ ನಡ್ಬಾಕ್ ಇಡ್ರಿ ಅಂತ ಹೇಳ. ಇಲ್ಲಿ ಶಾರ್ಟ್ ಕಿಟ್ ಐತೆ ಇಲ್ಲ. ಹಿಂಗೆ ಯಾಕೆ ಮಾಡ್ತದ? ಹಾಕಿಗೆ ದೂರ ಇರು. ಸರಿ ನಾ ಹೊಡಿತೀನಿ. ಸರಿ ಇಲ್ಲಿ ಬೆಂಕಿ ಬಂತು ನೋಡಿದೇನ? ವಿಡಿಯೋದಾಗ ಬಂದೈತೆ ತಡಿ ತೋರಿಸ್ತೀನಿ. ಹೋಗಿ ಅದನ್ನ ಗ್ಯಾಸ್ ಮೇಲೆ ಕಾಸ್ಕೊ ತೆಗೆದ್ಬಿಡು, ಅದನ್ನು ಒಗೆದ್ಬಿಡೋದು. ಬಾಯಲ್ಲಿ ಇಟ್ಕೊಬೇಡ ಮನ್ಯಾಗ. ಅದನ್ನು ಕೆಟ್ಟುಬಿಟ್ಟೈತಿ. ಈ ಸದ್ ನನಗೆ ಜಳಕಕ್ಕೂ ನೀರಿಲ್ಲ. ಏನು ಮಾಡ್ಬೇಕೀಗ? ಏನು ಮಾಡತ್ತ ನೀವ? ಹಾಯ್
ಹುಡ್ಗ ಹಾಂ ಈ ಸತ್ ನೋಡು ಕಾಯಿಲ್ ಕೆಟ್ಟೈತಿ ನಾ ಜಾಗ ಹೆಂಗ್ ಮಾಡ್ಬೇಕು ಬಿಸಿನೀರು ಹೆಂಗ್ ಮಾಡ್ಕೋಬೇಕು ಈಗ ನಾವು ತರ್ತೀನಿ ಆಮೇಲೆ ತರ್ತೀನಿ ಸುಮ್ಮನೆ ಮತ್ತೆ ಈಗ ಏನ್ ಮಾಡ್ಲಾ ಹಂಗ ಕುಂದ್ರಲ್ಲ ಜಾಗ ಮಾಡಿ ಗ್ಯಾಸ್ ಮೇಲೆ ಇಟ್ಕೋರ ಗ್ಯಾಸ್ ಮೇಲೆ ಗ್ಯಾಸ್ ಎಲ್ಲ ಕಲಸ್ ಆಗತ್ ನೋಡ್ ಮತ್ತೆ ದಿನ ಇಟ್ಕೊಂಡ್ರ ಆಮೇಲೆ ಹೋಗಿ ತರ್ತೀಯಾ ತರ್ತೀನಿ ಆಮೇಲೆ ಇನ್ನೊಂದು ಅರ್ಧ ತಾಸು ಬಿಟ್ಟು ತರ್ತೀನಿ ಇಟ್ಕೋತ್ ನೋಡಿ ಗ್ಯಾಸ್ ಮ್ಯಾಗ ದೊಡ್ಡ ದೊಡ್ಡ ಬೊಗೋನೇನು ಇಲ್ಲ ಏನು ಏ ಸ್ವಲ್ಪ ಇಟ್ಕೋ ಅದ್ರೊಳಗೆ ಮಿಕ್ಸ್ ಮಾಡಿ ಸುಮ್ಮ ಲೈಟ್ ಆಗಿರ್ಲಿ ಹೀಗೇನು ಬಿಸಿಲು ಐತಿ ಸ್ವಲ್ಪ ಹಾಂ ಆಯ್ತಾ ಭಾಳ ಬಿಸಿ ಅದ ನಾವು ಗ್ಯಾಸಿನ ಮ್ಯಾಗ ಇಟ್ಕೊಂಡು ಮಾಡು ಅದು ಲಾಸ್ಟ್ ವಿಡಿಯೋದೊಳಗೆ ವೆಜ್ ಇದ್ದವ್ರಿಗೆ ಮನಿ ಕೊಡ್ತಾರಂತ ನಾನ್ ವೆಜ್ ಇದ್ದವ್ರಿಗೆ ಕೊಡಲ್ಲ ಅಂತ ಈ ಥರ ಹಾಕಿದ್ದು ನಾನು ಜಸ್ಟ್ ಅದು ಜೋಕ್ ಮಾಡಿದ್ದು ಎಲ್ಲರೂ ಅದಕ್ಕೆ ಭಾಳ ವೆಜಿಟೇರಿಯನ್ಸ್ ಭಾಳ ಸೀರಿಯಸ್ ಆಗಿ ತೊಗೊಂಡ್ಬಿಟ್ರಿ ಅದನ್ನು ಅದರಿಂದ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ಐ ಆಮ್ ಸಾರಿ ಅದು ಸುಮ್ಮನೆ ಜೋಕ್ ಮಾಡಿದ್ದು ಹೆಂಗಿರುತ್ತೆ ಅಂಥೇಳಿ ಅಂದ್ರೆ ಎಲ್ಲ ಕಡೆ ಜಸ್ಟ್ ಓನ್ಲಿ ಫಾರ್ ವೆಜ್ ಅಂತ ಹಾಕಿರ್ತಾರೆ ಓನ್ಲಿ ಫಾರ್ ನಾನ್ ವೆಜ್ ಅಂತ ಎಲ್ಲಿ ಹಾಕಿರಲ್ಲ ಸೊ ಆ ಲೆಕ್ಕದಾಗ ನಾನು ಹೇಳಿದ್ದು ಭಾಳ ಮಂದಿ ಬೇಜಾರಾಗೈತಿ ಜೋಕ್ ಮಾಡಿದ್ದಷ್ಟೇ ಸಾರಿ ಇನ್ಮೇಲೆ ಏನು ಹೇಳ್ಬೇಕು ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಹೇಳ್ಬೇಕಾಗತ್ತ ಸ್ವಲ್ಪ ಆಸು ಬರೋದು ಬಾರ ಜಲ್ದಿ ಹೋಬಾ ಬಾ ಕುಡ್ಬಾ ಆ ಲೈನರ್ಸ್ ಏನು ಹಾಕ್ಸಿದ್ರಿ ಸ್ವಲ್ಪ ಆಲ್ಮೋಸ್ಟ್ ಈಗ ಮುಗಿಯಾಕೆ ಬಂದು ಎಲ್ಲ ಸೆಟ್ಸು 21ನೇ ಸೆಟ್ ಇನ್ನೂ ಒಂದು 6-7 ಬರ್ತಾವೆ ಅಂದ್ರೆ ಒಂದು ಬ್ಯಾಚ್ ಇನ್ನೊಂದು 6 ತಿಂಗಳಾಗ್ಬೋದೇನೋ ಅದು ಸ್ವಲ್ಪ ಗ್ಯಾಪ್ ಉಂಟಾಗ್ತಾವೆ ಅಲೈನರ್ಸ್ ಒಂದು ಡೌಟ್ ಬಂದೈತಿ ಅದಕ್ಕೆ ಬರ್ರಿ ವಿಸಿಟ್ ಮಾಡಿ ಅಂತಂದಾರೆ ಅದಕ್ಕೆ ಬಂದು ಇಲ್ಲಿ ಡೆಂಟಲ್ ಹಾಸ್ಪಿಟ್ಲಿಗೆ ಯಾಕೆ ಏನಾಯ್ತು ಅಡ್ವಾನ್ಸ್ ಹೇಳ್ಬಿಟ್ಟಿನಿ ಪ್ರೆಗ್ನೆನ್ಸಿ ಅದಾರೆ ಅಂತೇಳಿ ಸೊ ಅವರು ಎಕ್ಸ್ರೇ ಕಿರಣಗಳು ತಗೊಳ್ದು ಆಫ್ ಮಾಡ್ತಾರೆ ಗೊತ್ತಾಗೋದಿಲ್ಲ ಮುಖೇಶ್ ಅವರು ಪೂರ ಎದೆ ಓಡಿಸ್ಬಿಟ್ರೆ ಎದೆ ಓಡಿಸ್ಬಿಟ್ಟ ನನಗೆ ಇಷ್ಟು ಗ್ಯಾಪ್ ಹೆಂಗೆ ಬಂತದು ತಳಗ ಅಲೈನ್ಸ್ ಕರೆಕ್ಟಾಗಿ ಕುತ್ಕೊಳ್ಳಾಗುತ್ತಿಲ್ಲ ತಳಗ ಗ್ಯಾಪ್ ಬರಾಗುತ್ತೈತಿ ಅಂತೇಳಿ ನನಗೇನು ಮತ್ತು ಎಕ್ಸ್ಟ್ರಾ ಏನಾರು ಪೇ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಇದನ್ನು ಕಟ್ಟಿದ್ದು ಮಾಡ್ದಾಗಿತ್ತು ನಾನು ಏನಂತ ಏನಂತ ಏನು ಪ್ರಾಬ್ಲಮ್ ಇಲ್ಲ ಅಂತ ಇಡೀ ತ್ರಾಸ ಆಗತ್ತಿಲ್ಲ ಇಡೀ ಏನಾಗಲ್ಲ ನಾನು ಬಿಟ್ಟು ಒಬ್ಬಕ್ಕೆ ಕುಡಿಯಾಗುತ್ತಾಳೆ ನಾನು ಕುಡಿತಿದ್ದೆ ಬಟ್ ನನಗೆ ಸ್ವಲ್ಪ ನೆಗೆಟಿವ್ ಬಂದೈತಿ ಕೋಲ್ಡ್ ಆಗೈತಿ ಅದಕ್ಕೆ ನಾನು ಕುಡಿಯಾಗುತ್ತೆ ಹಾಂ ಬೇಡ ಬೇಡ ಸ್ವಲ್ಪ ಚಲೋ ಕೊಡೋಣ ಕಂಪ್ನಿದು ಸ್ವಲ್ಪ ಜಾಸ್ತಿ ಇದು ಆಯ್ತು ವೋಲ್ಟೇಜ್ ವಾಟರ್ ಪ್ರೂಫ್ ಇದು ಹಾಂ ಇಲ್ಲ ಪ್ರೂಫ್ ನೈ ಏ ವಾಟರ್ ಪ್ರೂಫ್ ಒಂದು ಹೀಟ್ರ್ ತೊಗೊಳ್ದೈತಿ ಹೆಣ್ಮಕ್ಳು ಜೋಡಿ ಬಂದ್ರೆ ಹೀಟ್ರ್ ಹೋಗುತ್ತೆ ವಯಸ್ಸು ಎಲ್ಲಿಗೆ ಬಂತು ಸಂಘ ಅಲ್ಲಿಗೆ ಬಂತು ಸಂಘ ಅಂದಂಗೆ ಆಯ್ತು ಹೊಳ್ಳಿ ಬಂದಿಲ್ಲ ಅಂದ್ರೆ ಇಂಥದ್ದು ತೊಗೊಂಡ್ವಿ ಇಷ್ಟೆಲ್ಲ ಓಡಾಡಿ ಕಿನ್ಸ ಬಂದ್ರೆ ಇಲ್ಲ ಹೊಸ ವರ್ಷದಿಂದ ಹೊಸ ವಾರಂಟಿ ಇದು ವಾಟರ್ ಪ್ರೂಫು ಸುಮ್ಮನೆ ಹೇಳಕ್ಕೆ ಹೆಸರಿಗೆ ವಾಟರ್ ಪ್ರೂಫ್ ಅದು ಅದ್ರ ಕೈ ಹಾಕಬಾರ್ದು ಕೈ ಹಾಕಿದ್ರೆ ಎಲ್ಲ ಹೊಡಿತಾವು ಸುಮ್ಮನೆ ನಮ್ಮ ಸಮಾಧಾನ ವಾಟರ್ ಪ್ರೂಫ್ ತೊಗೊಂಡಿವಿ ಅಂತೇಳಿ ಅದ್ರ ಕೈ ಹಾಕಬಾರ್ದು ಜಲ್ದಿ ತೊಗೊಂಬಾ ಅಲ್ಲಿ ಮ್ಯಾಗ ಇವು ಅದಾವು ಏ ಹೋಗಪ್ಪ ಮ್ಯಾಲೆ ಬರಂಗಿದ್ರೆ ನಾ ಯಾಕೆ ಇಲ್ಲಿ ನಿಂದಿರ್ತೀನಿ ಬಂದ ಬಿಡ್ತಿದ್ನಲ್ಲ ಅಲ್ಲೇ ಮನೆಗೆ ಹೋಗಿ ಬರ್ತಿದ್ವಿ ಈಗ ನೋಡಿ ನಾನು ಅಲ್ಲಿ ಹತ್ತಕ್ಕಾಗಲ್ಲ ಅವನೇ ಹೋಗಿ ತೊಗೊಂಬರ್ತಾನ ಬಂದ ಜಲ್ದಿ ಬಂದ ಕೊಡ್ಕೊತ ಬಂದೇನೆ ನಿನಗೂ ಒಮ್ಮೆ ಹೊಟ್ಟೆ ಒಜ್ಜಿಟ್ಕೊಂಡು ಹೋಗಿ ಗೊತ್ತಾಗತ್ತೆ ಅಲ್ಲ ನೀವು ಹೇಳಾಗುತ್ತೀನಿ ನಾ ಆಗಿದ್ದಕ್ಕೆ ಚದಿ ತೊಗೊಂಬನ್ನಿ ಓಡಾಡಿ ಬಂದೇನ ನಾರ್ಮಲಾಗಿ ಓಡಂಗಿರ್ತಾರಲ್ಲ ಇಲ್ಲ ಕೈ ಹಿಡ್ಕೋತಿ ಏ ಅಲ್ಲೇ ಇರ್ಲಿಪ್ಪ ನಂಗೆ ಆವಾಗಲ್ಲ ಕೈಯಾಗ ನಾನು ಗಮನ ಇಟ್ಟಿರ್ತೀನಿ ಅದ್ರ ಕಡೆ ವಾಕಿಂಗ್ ಹೋಗೋಣ ಹಾಂ ಒಂದು ಹಾಂ ನಾನು ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಂಡು ಟೈಮ್ ಸಿಗ್ತಂದ್ರೆ ಹೋಗಮೋ ಇಲ್ಲ ಅಂದ್ರೆ ಟೈಮ್ ಎಲ್ಲಿ ಸಿಗುತ್ತೆ 5 ಟೈಮ್ ನೋಡಿ ಒಂದು ತಾಸಿನ ಕೆಲಸ ಐತೆ ನೋಡಿ ಹಾಂ ಬಾ ಹೋಗ್ಬಾ ಮೊಸರಿ ತಿಕ್ಕುದಂದ್ರೆ ಕುದಿಗೆ ಬರ್ತೈತೆ ನೋಡಿ ಯಾಕಂದ್ರೆ ತಂಡಿನ ಹಗ್ಗೈತಿ ನೀರು ಹಂಗದು ನಾ ಬರೀ ಮುಖ ತೊಳ್ಕೊಂಡು ದೀಪ ಹಚ್ಬೇಕಂದ್ರೆ ಗಡ್ಡ ನಡು ಬಿಟ್ಟಾರ ಮುಖ ತೊಳ್ಕೊಂಡು ದೀಪ ಹಚ್ಚಿದ್ದಲ್ಲ ಗಡ ನಡಗಿದೆ
ಕುಕ್ಕರ್ ತೊಳೆದ ದೀಪ ಹಚ್ಚಿದೆ ಅಂತ ನೀರು ತೊಳಗುತ್ತಿಲ್ಲ ಕುಕ್ಕರ್ ನಾನಲ್ಲ. ಇಲ್ಲಿ ನಿನ್ನೆ ಶೇಂಗಾ ಹುರಿದ ತಿನ್ನಕ್ಕಾಗಲ್ಲ, ಎಲ್ಲ ಕರಕ್ಲಾಗ ಹೋಗ್ಯಾವು. ಇಸ ಭಾಳ ಹುರ್ಬಿಟ್ಟ. ಅದಕ್ಕೀಗ ಕುಚ್ಚಾಗುತ್ತೀವಿ, ಸ್ವಲ್ಪ ಬಾಯ್ಲ್ ಮಾಡಾಗುತ್ತೀವಿ ಶೇಂಗಾ. ಇವು ಅಂದ್ರೆ ಹಳೆ ಶೇಂಗಾ ಅದಾವು, ಇದು ಒಣಗಿದ ಶೇಂಗಾ ಅದಾವು. ಬಾಯ್ಲ್ ಆಗಲ್ಲ ಅನ್ಸುತ್ತೆ, ಬಟ್ ಕುಕ್ಕರ್ ಒಳಗೆ ಹಾಕಿ ಆಲ್ಮೋಸ್ಟ್ ಟ್ರೈ ಮಾಡ್ತೀವಿ. ಯಾರು ಹೇಳ್ಯಾರ? ಜಸ್ಟ್ ಇವರು ಹೀಗೆ ಮಾರಿ ಹೊಡಿತೀವಿ ಇದ್ರದ್ದು ಇಷ್ಟು ಮುಖ ಮಾರಿ ಹೊಡೆದು ಕುಚ್ಚಾಕಿಡ್ತೀವಿ. ಒಡಿಕಿನ ಮುಂಚೆ ತೊಳಿಬೇಕು, ಎಲ್ಲ ಬಂಡೆ ಇರ್ತಲ್ಲ ಎಲ್ಲ ಒಳಗೆ ಹೋಗ್ಬಿಡ್ತೈತೆ. ಪ್ಯಾಕ್ ಹಾಕಿ ಕೂತ್ಬಿಟ್ಟಿಯಲ್ಲ. ಒತ್ತಿಗಳು ಹಾಕಿ ಈಗ ಏನು ನನಗೆ ನೆಗಡಿ ಬಂದು ನೀನು ಗುಳಿಗೆ ತಗೊಂಡ್ರು ಕಮ್ಮಿ ಆಗತ್ತಿಲ್ಲ. ಫೋನ್ ನೋಡೇ ಆಗತ್ತೈತ ನೋಡಿ ಅನ್ಸತೈತಿ. ಥಂಡಿಗೆ ಕ್ಲೈಮೇಟ್ ಕಮ್ಮಿ ಆಗಿತ್ತು, ಮತ್ತೆ ನಿನ್ನೆ ರಾತ್ರಿ ಬಂದಿತ್ತು ನೋಡು. ಏನ ಇನ್ನೊಂದು ಏನಂದ್ರೆ ನಂದು ಈಗ 5 ಮುಗಿದು 6 ಸ್ಟಾರ್ಟ್ ಆಗೈತೆ. 5 ತಿಂಗಳು ಮುಗಿದು 6ನೇ ತಿಂಗಳು ಸ್ಟಾರ್ಟ್ ಆಗೈತಿ. ಕೇಳಾಕೂತಿದ್ರೆ ಎಷ್ಟು ತಿಂಗಳು ಅಂತೇಳಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೋತ ಹೊಂಟಿವಿ. ನಮ್ಮದು ಪ್ರೆಗ್ನೆನ್ಸಿ ಜರ್ನಿ ಏನೈತಲ್ಲ ಎಲ್ಲ ನಿಮ್ಮ ಮುಂದೆ ಹೇಳ್ಕೋತ ಹೊಂಟಿವಿ. ಯಾಕಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಮದರ್ಸ್ ಯಾರ್ಯಾರು ಆಗೋರು ಇದೀರಿ ಅವ್ರಿಗೆ ಅನುಭವಗಳು ಗೊತ್ತಾಗಲಿ. ನಾನಂದ್ರೂ ವಾಮಿಟ್ ಆಗೋದ್ರಿಂದ ಹಿಡಿದು ಇಲ್ಲಿವರೆಗೂ ಹೆಂಗೆ ನಮ್ಮ ಜರ್ನಿ ಬಂದೈತೆ ಎಲ್ಲ ತೋರಿಸ್ಬಿಟ್ಟಿನಿ. ಭಾಳ ಕಷ್ಟ ಇರುತ್ತಾ ಆ 3 ತಿಂಗಳು. ಹೌದಪ್ಪ, 3 ತಿಂಗಳ ಕಂಪ್ಲೀಟ್ ಆಗೋತನ. ಸೊ ಅದು ಹೇಳಕ್ಕಾಗಲ್ಲ ಆ ಥರ. ನಾ ವಿಡಿಯೋ ಮಾಡಿದ್ರಿಂದ ಅದು ಸ್ವಲ್ಪ ಇನ್ಫಾರ್ಮೇಟಿವ್ ಅನಿಸಿರ್ತೈತಿ ಜನಕ್ಕೆ, ಭಾಳ ಹಂಜುವಂಥ ಅವಶ್ಯಕತೆ ಇಲ್ಲ. ಸೊ ಅಂದ್ರೆ ನೀವು ತಿಳ್ಕೊತಿರೋ ಇವ್ರಿಗೂ ಹಿಂಗಾಗಿತ್ತಲ್ಲ, ನನಗೂ ಆ ಥರ ಆಗೋತೈತಿ, ಓಕೆ ಅದು ಕಾಮನ್ ಅಂತೇಳಿ ಅಂದ್ಕೊಂಡಿದ್ದಕ್ಕೆ ಅದು ಸರಣಿಯಾಗಿ ನಾನು ವಿಡಿಯೋಸ್ ಮಾಡಿ ನಿಮಗೆ ತೋರಿಸೀನಿ. ಇನ್ನು ಮುಂದೆ ಏನೇನು ಬರ್ತಾವೆ ಎಲ್ಲನೂ ತೋರಿಸ್ತಾ ಇರ್ತೀನಿ. ಒಂದು ಪ್ರೆಗ್ನೆನ್ಸಿ ಜರ್ನಿ ಯಾವ ಥರ ಇರುತ್ತಾ ಅಂತೇಳಿ ಗೊತ್ತಾಗಲಿ. ಹಂಗೆ ತಿಂಗಳುಗಳು ಮುಗ್ದಂಗೆ ಅಂಜಿಕೆ ಬರಾಕತ್ತೈತಿ. ಅಂಜಿಕೆ ನನಗೆ ಖುಷಿ ಆಗುತ್ತೈತಿ ತಿಂಗಳು ಮುಗಿಯಕ್ಕೆ ಬರೋಣ. ಖುಷಿ ಆಗಕತ್ತೈತಿ, ನನಗೆ ಅಂಜಿಕೆ ಬರಕತ್ತೈತಿ. ಹಂಗೆ ಅದು ಒಬ್ರಿಗೆ ಕಷ್ಟ ಆದ್ರೆ ಒಬ್ರಿಗೆ ಖುಷಿ ಆಗುತ್ತದು. ಸ್ಟಾರ್ಟಿಂಗ್ ಒಳಗಂತರೂ ಅವಾಗ ಈಕಿ ಎಷ್ಟು ವಾಮಿಟ್ ಮಾಡ್ತಿತ್ತು ಅಂದ್ರೆ ಆಕಿನ್ಕಿನ ಜಾಸ್ತಿ ಅಂಜಿಕೆ ನನಗೆ ಬಂದುಬಿಡ್ತಿತ್ತು, ಹಿಂಗೆ ಯಾಕೆ ಕೂತೈತಿ ಅಂತೇಳಿ. ಬಟ್ ಅದು ಎಲ್ಲರೂ ನಾರ್ಮಲ್ ಅನಿಸ್ತಿತ್ತು, ಬಟ್ ನಮಗದು ಅಬ್ನಾರ್ಮಲ್ ಅನಿಸ್ಬಿಡ್ತದು, ಈ ಥರನೂ ಆಗುತ್ತಾ ಅಂತೇಳಿ. ಬಟ್ ಆಮೇಲೆ ಗೊತ್ತಾಗಿದ್ದು 3 ತಿಂಗಳಾದ್ಮೇಲೆ ವಾಮಿಟ್ ನಿಂದ್ರನ ಒಂದಿಷ್ಟು ಜನ ಅಂಜಿಸ್ಬಿಟ್ಟಿದ್ವಿ. 5 ತಿಂಗಳ ತನಕ ವಾಮಿಟ್ ಇರುತ್ತಂತ ಯಾವಾಗ್ರೊಮ್ಮೆ ಜಾಸ್ತಿ ಏನಾರ ಭಾಳ ಇದಾಯ್ತಂದ್ರೆ ಒಮ್ಮೊಮ್ಮೆ ಬರುತ್ತೆ. ಈಗನು ಜಾಸ್ತಿ ಬೈಕ್ ಮೇಲೆ ಓಡಾಡಿದ್ಲು, ಸ್ವಲ್ಪ ಹೊಟ್ಟಿಗೆ ಏನಾರ ಪ್ರೆಷರ್ ಬಿತ್ತು ಅಂದ್ರೆ ಬರ್ತಿರ್ತೈತೆ ವಾಮಿಟ್. ಬಟ್ ಡೈಲಿ ಮುಂಚೆ ಬಂದಂಗೆ ಬರಲ್ಲ. ಈಗ ನಿನ್ನೆ ಮನಿ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡು ವಿಡಿಯೋ ಹಾಕಿದ್ವಿ. ನಮ್ಮದು 90% ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದ್ರೆ ಎಲ್ಲರೂ ಇಲ್ಲಿ ಮನಿ ಐತಿ, ಇಲ್ಲಿ ಬರ್ರಿ ಅಣ್ಣ ಅಕ್ಕ ಅಂತ ಹೇಳ್ತಾರ ಅಂತ ಅಂದ್ಕೊಂಡು ನಾವು ವಿಡಿಯೋ ಹಾಕಿದ್ವಿ. ಬಟ್ ಅದು ಟೋಟಲಿ ಉಲ್ಟಾ ಇತ್ತು. ನೀವು ಹೇಳಿದ್ರಿ ಏನಂದ್ರೆ ಮನಿ ಈ ಟೈಮ್ನಾಗ ಚೇಂಜ್ ಮಾಡಬಾರ್ದು ಅಂಥೇಳಿ. ಅದು ಯಾಕಂತ ನಮಗೂ ಗೊತ್ತಾಗಲಿಲ್ಲ. ಸ್ವಲ್ಪ ಕರೆಕ್ಟಾಗಿ ಕ್ಲಾರಿಫಿಕೇಷನ್ ತೊಗೊಳಕ್ಕೆ ನಾವು ನಮ್ಮ ಅಕ್ಕರಿಗೆ ಫೋನ್ ಹಚ್ಚಿ ಕೇಳಿದ್ವಿ. ಅವರು ಹೇಳಿದ್ರು ಹೌದು ಈ ಥರ ಮನಿ ಚೇಂಜ್ ಮಾಡಬಾರ್ದು, ಯಾಕಂತ ಬಟ್ ಗೊತ್ತಿಲ್ಲ, ಏನೋ ಮಾಡಬಾರ್ದು ಅಂತ ಅಂದರು. ಅದಕ್ಕೆ ಮನಿ ಚೇಂಜ್ ಮಾಡಬಾರ್ದು ಅಂತ ನಾವು ಈಗ ಚೇಂಜ್ ಮಾಡ್ಕೊಂಡ್ವಿ. ಮೈಂಡಿಗೆ ಮಾಡಬಾರ್ದು ಮನಿ ಪಾಪವಾಗಿಂದ ನೋಡೋಮು ಚೇಂಜ್ ಮಾಡೋಮ ಅಂತೇಳಿ. ಭಾಳ ಪ್ರೆಷರ್ ಭಾಳ ಆಗೋಗುತ್ತಿದ್ಲು, ಮಾಡೋಮ ಅಂತೇಳಿ. ಈಗ ಸ್ವಲ್ಪ ತಣ್ಣಗಾಗ್ಯಾಳ, ಅದು ಖುಷಿ ನನಗೆ. ಥ್ಯಾಂಕ್ ಯು. ನೀವು ಹೇಳಿದ್ದಕ್ಕೆ ಮೈಂಡ್ ಚೇಂಜ್ ಆಗಿತ್ತು, ಹೊರತಾಗಿ ನಾವಾಗೆ ಏನು ಚೇಂಜ್ ಮಾಡ್ಕೊಂಡಿಲ್ಲ. ಫುಲ್ 90% ಹಿಡ್ದೇ ಬಿಡ್ಬೇಕು ಮನಿ ಅನ್ನೋದಿತ್ತು ನಮ್ಮದು. ಅದಕ್ಕೆ ಸಿಕ್ಕಿಲ್ಲ ಅನ್ಸುತ್ತೆ. ಅದು ಒಳ್ಳೇದಕ್ಕೆ ಆಗೋದಿಲ್ಲ, ಒಳ್ಳೇದಕ್ಕಂತಾರಲ್ಲ ಹಾಗೆ ಸಿಕ್ಕಿಲ್ಲ, ಅದಕ್ಕೆ ಅದು ನೋಡು. ನೆಕ್ಸ್ಟ್ ಇನ್ನೂ ಏನು ಪ್ಲ್ಯಾನ್ ಇಲ್ಲ ಆ ಥರ ಮನಿ ಚೇಂಜ್ ಮಾಡೋದು. ನಿಮ್ಮ ಮಾತು ಕೇಳಿ ಪೋಸ್ಟ್ಪೋನ್ ಮಾಡಾಗುತ್ತೆ. ಏನೇ ಇದು ನೋಡಿ ಯಾಕೆ ಪೂರ ಏನು ಎಲ್ಲ ಉಪ್ಪೆಲ್ಲ ಮ್ಯಾಲೆ ಬಂದೈತಿಲ್ಲ ಸುತ್ತ ಫುಲ್ ಎಕ್ಸೈಟ್ಮೆಂಟ್ ಒಳಗದೀನಿ ಆಗ್ಯಾವಿಲ್ಲ ಅಂತ. ಇಲ್ಲ 10 ಸೀಟ್ ಹೊಡೆದು ಇಲ್ಲ ಏನಾಗಲ್ಲ. ನಿಮ್ಮ ಪಂಡ ನೋಡು ಕುದಾ ಉಪ್ಪು ಕಮ್ಮಿ ಆಗಿಲ್ಲ. ಹೌದಾ 4 ಸ್ಪೂನು ಉಪ್ಪು ಹಾಕಿವಿ ಅಂದ್ರೂ ಕಮ್ಮಿ ಆಗೈತಿ. ಇನ್ನೊಂದು ಸ್ಪೂನ್ ಹಾಕಿ ಇನ್ನೊಂದು ಸಿಟಿ ಹೊಡ್ಸೋಣ.
ಹಾಂ ಹಾಂ ಬೇಸೆ ಹಾಕಿ ಒಂದು ಸ್ಪೂನ್ ಅಲ್ಲ ಬೇಸೆ ಹಾಕಿ ಚಲೋ ಸ್ಪೂನ್ ಬಿಡು ಇನ್ನೊಂದು ಹೊಡ್ಸಿ ಒಂದೆರಡು ಬಟಾಣಿ ಹೋಗಿರ್ತೀನಿ ಉಳ್ದಾವಲ್ಲ ಇವು ತಿನ್ನಾಕ ಮಜಾಗ ಬರ್ತೈತಿ ಓಕೆ ಮುಚ್ಚು ಸುತ್ತೇಳಿ ಖಾರ ಖಾರ ಹಾಕ್ಬೇಕು ಒಂದೆರಡು ಮೆಣಸಿನ್ಕಾಯಿ ಹೋಗ್ಯಮ್ಮ ಎಸ್ ರೆಡಿ 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 ಹಾಂ 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 ಇವು ಒಟ್ಟಾಣಿ ಇವು ಒಂದೇ ಸೀಟುಗಳು ಹೆಂಗಾಗ್ಯಾವ ನೋಡ್ರಿ ಇವು ಒಂಥರ ಚಲೋ ಅನಿಸ್ತಾವ ಇವನು ಕುಚ್ಕೊಂಡು ತಿನ್ಬೇಕು. ನನಗೂ ಇದು ಲಾಗ್ ಒಳಗೆ ಹೆಂಗಿರಬೇಕು ಏನು ಮಾಡಬೇಕು ಅಂತಂದು ಹೇಳ್ಕೊಟ್ಟಿರಿ. ಏನಾರ ತಪ್ಪು ಮಾಡಿದ್ನಿ ಅಂದ್ರೆ ಅದು ಹಂಗಲ್ಲ ಹಿಂಗೆ ಈ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಮೇನ್ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೆಲ್ಲ ಹೇಳ್ಕೊಟ್ಟಿರಿ. ಗೊತ್ತಿಲ್ಲಾರ್ದೆಲ್ಲ ಹೇಳಿರಿ. ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂಗೆ ಸಪೋರ್ಟ್ ಮಾಡ್ತೀರಿ ನಮ್ಗೆ. ಏನಾರ ತಪ್ಪು ಮಾಡಿದರೆ ಹೇಳ್ರಿ, ಹಿಂಗೆ ತಪ್ಪು ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು. ಮತ್ತು ಅಷ್ಟೇ, ಇನ್ನೂ ಏನು ಹೇಳಬೇಕು. ಎಲ್ಲರಿಗೂ ಥ್ಯಾಂಕ್ಸ್ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಂ ಓಕೆ, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ವ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದವ್ರು. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.